ಇಲ್ಲಿಂದ ಬ್ರೇಕ್ ಮಾಡಿ ಮೋಸ್ಟ್ಲಿ ಇದು ಓಪನ್ ಇತ್ತು, ಇದು ಲಾಕ್ ತುಂಡು ಮಾಡಿಬೇಕು ಇಲ್ಲಿ. ನಾನು ಗೋಲ್ಡ್ ಕೊಟ್ಟೆಲ್ಲ, ಆಮೇಲೆ ಅವ್ರೇನು ಹೊಡಿಲಿಕ್ಕೆ ಬರಲಿಲ್ಲ. ಆದರೆ ಸ್ಕ್ರೂ ಡ್ರೈವರಲ್ಲೆಲ್ಲ ಹೊಡೆದ್ರು, ಇಲ್ಲಿ ಬೆನ್ನಿಗೆ ಹೊಡೆದ್ರು ಮತ್ತು ಇಲ್ಲಿ ಹೆದೆಗೆ ಹೊಡೆದ್ರು, ನನಗೆ ಪಂಚ್ ಮಾಡಿದರು. ಮತ್ತು ಬ್ಯಾಗೆಲ್ಲ ಇದ್ದು ತೆಗೆದು ಮುಖಕ್ಕೆಲ್ಲ ಒರೆಸಿದ್ದು ನೋಡಿ, ತುಟ್ಟಿಗೆಲ್ಲ ಪೆಟ್ಟಾಯಿತು. ಲೈಟ್ ಹಾಕಲಿಲ್ಲ, ಟಾರ್ಚಲ್ಲೇ ಮಾಡಿದ್ದಾರೆ. ಒಂದು ಸಣ್ಣದು ಟಾರ್ಚ್, ಪವರ್ಫುಲ್ಲು. ಬೊಬ್ಬೆ ಇದು ಮಾಡುವಾಗ ಕಣ್ಣಿಗೆ ಹಾಕ್ತಾರೆ, ನಾವು ಬ್ಲ್ಯಾಂಕ್ ಹಾಕ್ತೇವೆ ಅಲ್ವಾ. ಮಂಗಳೂರಿನ ಬಿಜ್ಜೋಯ ಪರಿಸರದಲ್ಲಿರುವಂತಹ ಕೋಟೆಕಣಿ ಎನ್ನುವಂತಹ ಪ್ರದೇಶದಲ್ಲಿರುವ ಮನೆಯೊಂದಕ್ಕೆ ಕಳ್ಳರ ಗುಂಪೊಂದು ಇವತ್ತು ಬೆಳ್ಳಂಬೆಳಗ್ಗೆ ನುಸುಳಿದೆ. ಸುಮಾರು ಮನೆಯಲ್ಲಿರುವಂತಹ 8ರಿಂದ 10 ಲಕ್ಷ ಅಷ್ಟು ಹಣ ಮತ್ತು ಚಿನ್ನಾಭರಣವನ್ನು ದೋಚಿದೆ. ಇನ್ನು ಆ ಕಳ್ಳರ ಗುಂಪು ಮನೆಯ ಹಿಂಬದಿ ಇರುವಂತಹ ಕಿಟಕಿಯ ಮೂಲಕ, ನೀವೀಗ ವಿಜುವಲಲ್ಲಿ ನೋಡ್ಬೋದು, ಈ ಒಂದು ಕಿಟಕಿಯ ಮೂಲಕ ಮನೆಯ ಒಳಗಡೆ ಪ್ರವೇಶಿಸಿ ಮನೆ ಒಳಗಡೆ ಇರುವಂತಹ ರೂಮಿನಲ್ಲಿರುವಂತಹ ಒಂದು ಕುಟುಂಬವನ್ನು ಆಕ್ರಮಣ ಮಾಡಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿರುವಂತಹ ಏನು ಕಬೋರ್ಡ್ ಗೋಡ್ರೇಜಲ್ಲಿರುವಂತಹ ಚಿನ್ನಾಭರಣ ಮತ್ತು ಹಣವನ್ನು ದೋಚಿದ್ದಾರೆ. ಇಲ್ಲಿಂದ ಬ್ರೇಕ್ ಮಾಡಿ ಮೋಸ್ಟ್ಲಿ ಇದು ಓಪನ್ ಇತ್ತು, ಇದು ಲಾಕ್ ತುಂಡು ಮಾಡಿಬೇಕು. ಇಲ್ಲಿ ಇದು ಬಂದಿತ್ತು ಹೀಗೆ, ಅದನ್ನು ದೂಡಿ ಲಾಕ್ ಮಾಡಿದ್ದಾರೆ ಇಲ್ವಾ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಅದನ್ನು ದೂಡಿ ಇದನ್ನು ಕಟ್ ಮಾಡಿ ಬಂದಿದ್ದಾರೆ ಅವರು. ಬಹುಶಃ ಒಬ್ಬರು ಬಂದಿರಬೇಕು ಮೊದಲು, ಸಪುರದವನು. ಉಳಿದವ್ರು ಮೇನ್ ರೋಡಲ್ಲಿ, ನಮ್ಮ ಮೇನ್ ಡೋರಲ್ಲಿ ನಮ್ಮದು ಬೀಗದ ಕೈ ಇತ್ತು, ಅದನ್ನು ಓಪನ್ ಮಾಡಿ ಉಳಿದವರು ಬಹುಶಃ 3 ಡೋರಲ್ಲಿ ಅಲ್ಲಿ ಬಂದಿರಬೇಕು. ಬಂದು ಮೊದಲು ಆ ಬೆಡ್ರೂಮ್ ಇದು ಕಬಟ್ಟೆಲ್ಲ ಓಪನ್ ಮಾಡಿ ಹೋಗಿದ್ದಾರೆ. ಮತ್ತು ಮೇಲ್ಗಡೆ ಹೋಗಿದ್ದಾರೆ, ಮೇಲೆ ಒಂದು ವಾರ್ಡ್ರೋಬ್ ಇದೆ, ಅದು ಸಹ ಓಪನ್ ಮಾಡಿದ್ದಾರೆ. ಆದರೆ ಏನು ತೆಗಿಲಿಲ್ಲ, ಅಲ್ಲಿ ಏನು ಸಿಗದ ಕಾರಣ ಸೀದಾ ನಮ್ಮ ಬೆಡ್ರೂಮಿಗೆ ಬಂದು, ಹೌದು ಇದೆಲ್ಲ ರಕ್ತದ ಬೆಡ್ರೂಮಿಗೆ ಹೋಗಿ ನಮ್ಮನ್ನು ಅಟ್ಯಾಕ್ ಮಾಡಿದರು. ಅವರು ಮಾಡಿ ಹೊಡೆದು ಡಿಮಾಂಡ್ ಮಾಡಿದರು. ಇದ್ದದೆಲ್ಲ ಕೊಟ್ಟೆವು ನಾವು, ಆದರೂ ಸಮಾಧಾನ ಆಗಲಿಲ್ಲ ಅವರಿಗೆ. ಸರಿ ಹೊಡೆದು ಬಿಟ್ಟರು. ಅವರಿಗೆ ಜಾಸ್ತಿ ಪೆಟ್ಟಾಗಿದೆ. 4 ಎಲ್ಲ ಚಡ್ಡಿ ಹಾಫ್ ಪ್ಯಾಂಟ್ ಎಲ್ಲ ಹಾಕಿ ಬಂದು, ಎಲ್ಲ ಮುಖ ಮಂಕಿ ಕ್ಯಾಪ್ ಹಾಕಿದ್ರು, ಗುರ್ತ ಸಿಗೋದಿಲ್ಲ. ಸಾಧಾರಣ ಸ್ವಲ್ಪ ಅವರ ವಾಯ್ಸಲ್ಲಿ ಏನಾದರೂ ನನಗೆ ಪರಿಚಯ ಆಗ್ಬೋದೇನೋ ಅಂತ ಅನ್ನಿಸ್ತದೆ ನನಗೆ, ಎಲ್ಲಿ ಅದು ಸಿಕ್ಕಿದರೆ ಅವರು. ಮತ್ತು ಮಿಡಲ್ ಕಬಾಟ್ ಎಲ್ಲ ತೆಗೆದ್ರು, ಹುಡಿ ಮಾಡಿದರು. ಬೀಗದ ಕೈ ಇದ್ದರೂ ಸಹ ಲಾಕರ್ ಬೀಗದ ಕೈ ಎಲ್ಲ ಇತ್ತು ಅಲ್ಲೇ, ಆದರೂ ಅವರು ಬ್ರೇಕ್ ಮಾಡಿದರು ಲಾಕರೆಲ್ಲ. ಫೈನಲಿ ನಾನು ಆ ಕಬಾಟಲ್ಲಿ ನಂದು ಗೋಲ್ಡ್ ಎಲ್ಲ ಇತ್ತು. ನಾನು ಹೇಳಿದೆ ಬ್ರೇಕ್ ಮಾಡಬೇಡಿ, ಬೀಗದ ಕೈ ಕೊಡ್ತೇನೆ, ಅಲ್ಲೇ ಕೊಟ್ಟೆ ನಾನು. ಆದರೆ ಬೀಗದ ಕೈಯಲ್ಲಿ ಓಪನ್ ಮಾಡಲಿಲ್ಲ ಅವರು ಬ್ರೇಕೇ ಮಾಡಿದರು. ಬ್ರೇಕ್ ಮಾಡಿ 30 ರೂಪೀಸ್ ಗೋಲ್ಡ್, ಸಾಧಾರಣ 7 to 8 lakhs ಇತ್ತು. ಅವ್ರು 8 lakhs ಸುಮಾರು ಡೈಮಂಡ್ಸ್ ಇತ್ತು, ಇಯರಿಂಗ್ಸ್, ಪೆಂಡೆಂಟ್ ಎಲ್ಲ. ನನ್ನೆಲ್ಲ ಡಿಕ್ಸಿಗೆ ಬಿಡಲಿಲ್ಲ ನೋಡಿ, ನನ್ನ ಗಂಡನಿಗೆ ಹೊಡೆದು ಸೀದಾ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ಬಂದು ಇಲ್ಲಿ 4 ಜನ ಸಹ ಇದ್ದು ಇವರನ್ನು ಇದು. ಆವಾಗ ನನಗೆ ಎಚ್ಚರಿಕೆ ಆಯಿತು. ನಾನು ಎಚ್ಚರಿಕೆ ಆಗೋ ಬೊಬ್ಬೆ ಹಾಕಿದ್ದೆ ಗಟ್ಟಿ ಶಾಕಲ್ಲಿ. ಅವರು ಸಹ ಬೊಬ್ಬೆ ಹಾಕಿದರು. ಬೊಬ್ಬೆ ಹಾಕಿ ತಗೊಂಡು ಹೊಡೆದು ಹಾಕಿದರು, ರಾಡ್ ಕಬ್ಬಿನದು. ಹಿಂದಿ ಮತ್ತು ಕನ್ನಡ, ಆದರೆ ಫ್ಲೂಯೆಂಟ್ ನಮ್ಮ ಮಂಗಳೂರು ಕನ್ನಡ ಅಲ್ಲ, ಲೋಕಲ್ ಬೇರೆ ಬಾರ್ಡರಲ್ಲಿ ಇರ್ತಾರಲ್ಲ ಹಾಗೆ. ಇವನ್ ಹಿಂದಿ ಸಹ ನಮ್ಮ ಬಾಂಬೆ ಹಿಂದಿ ಅಲ್ಲ. ಮತ್ತು ಅವರಷ್ಟಕ್ಕೆ ಮಾತಾಡುವಾಗ ನಮಗೆ ಕೇಳದಾಗೆ ನಿಧಾನದಲ್ಲಿ ಕಿವಿಯಲ್ಲಿ ಗುಟ್ಟು ಮಾತಾಡ್ತಿದ್ರು. ಸಣ್ಣ ಪ್ರಾಯದವರು, ಅಬೌಟ್ 35 to 40 ಒಳಗೆ. ಒಬ್ಬ ಮಾತ್ರ ಸಣ್ಣವನಾಗಿದ್ದ. ಎಲ್ಲ ಹೈಟ್ ಎಲ್ಲ ನಿಮ್ಮಷ್ಟೇ ಹೈಟ್, ಜಾಸ್ತಿ ಉದ್ದ ಇರಲಿಲ್ಲ ಅವರು. ಅಲ್ಲಿ ಆ ಕಡೆ ನಾನಿದ್ದೆ, ಈ ಕಡೆ ಇರಲಿದ್ರು ಅವರು. ಅವರು ಇತ್ತೀಚೆಗೆ ಹುಷಾರಾಗಿ ಬಂದದಷ್ಟೇ. ಇತ್ತೀಚೆಗೆ ಬಿದ್ದು BP ಲೋ ಆಗಿ ಫ್ರ್ಯಾಕ್ಚರ್ ಎಲ್ಲ ಆಗಿತ್ತು. ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ 3 ದಿವಸ ಕಾಲು ಕೆಳಗೆ ಇಡ್ಲಿಕ್ಕೆ ಆಗೋದಿಲ್ಲ. ಬಾಗಿಲು ಓಪನ್ ಇತ್ತಲ್ಲ, ನಾವು ಲ್ಯಾಚ್ ಹಾಕೋದಿಲ್ಲ ಅಲ್ಲ, ಅಲ್ಲಿ ಸಹ ಲ್ಯಾಚ್ ಹಾಕೋದಿಲ್ಲ ನಾವು, ಜಸ್ಟ್ ನಾವು ಇಬ್ಬರೇ ಇರೋದಲ್ವಾ. ಹೀಗೆ ಓಪನ್ ಮಾಡಿ ದೂಡಿ ಬಂದಿದ್ದಾರೆ. ಈಗ ಬಂತು ಮಳೆಗಾಲದಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ, ಬಾಗಿಲು ಲಾಕ್ ಮಾಡಲಿಕ್ಕೂ ಸಹ ಆಗೋದಿಲ್ಲ ನಮಗೆ. ಕೆಲಸದವಳು 7:20ಕ್ಕೆ ಬರೋದಷ್ಟೇ. ಅವಳು ಒಂದು 1 hour ಒಳಗೆ ಹೋಗ್ತಾರೆ. ಅವರು ಸಹ ಬಂದರು, ಬೆಳಿಗ್ಗೆ ಪೊಲೀಸರು ಕರೆಸಿದ್ದು. ಆದರೆ ಅವರ ಮೇಲೆ ನಮಗೆ ಏನಿಲ್ಲ. ಇವರು ಸಹ ನೋಡಿ 16 ವರ್ಷದಿಂದ ಬರ್ತಾರೆ ನೋಡಿ, ಅವರ ಮುಖ ಆಗಿದೆ ನೋಡಿ. 16 yearsಯಿಂದ ನಂಬಿಕೆಯಲ್ಲಿ ಕೆಲಸ ಮಾಡ್ತಾರೆ. ಮನೆ ಬಿಟ್ಟು ನಾವು ಹೋಗ್ತೇವೆ ಮಕ್ಕಳ ಜೊತೆ, ಆಸ್ಟ್ರೇಲಿಯಾಕ್ಕೆ, ಮಸ್ಕತ್ತಿಗೆಲ್ಲ ಹೋಗ್ತೇವೆ ನಾವು. ಆದರೆ ಏನು ಆಗಲಿಲ್ಲ ನಮ್ಮ ಮನೇಲಿ. ಈಗ ಅವರು ಸಹ ಬರ್ತಿದ್ರು 3 ವರ್ಷದಿಂದ, ಇನ್ನೊಬ್ಬರು ಬೆಳಿಗ್ಗೆ ಬರ್ತಾರೆ ನನಗೆ ಜನ. ಸಾಧ್ಯ ಆಯಿತು ಬಹುಶಃ ಅವರು ನಮ್ಮದು ಆಚೆ ಈಚೆ ಹೋಗುವಾಗ, ನಾವಿಬ್ಬರು ಕಾರಲ್ಲಿ ಹೋಗುವಾಗ ನೋಟಿಸ್ ಮಾಡಿರಬೇಕು. ನಾವಿಬ್ಬರೇ ಹೋಗ್ತೇವೆ ಎಲ್ಲಿ, ಅದು ನಾವು ಚರ್ಚಿಗೆಲ್ಲ ಹೋಗುವಾಗ ನಾನು ಒಬ್ಬಳೇ ಕಾರ್ ಡ್ರೈವ್ ಮಾಡಿ ಹೋಗ್ತೇನೆ, ಅದು ಸಹ ನೋಡಿರಬೇಕು ಅವರು.
ಪ್ರಾಣ ಉಳಿತದ್ದು ಪುಣ್ಯ ಅಷ್ಟೇ. ಚೂರಿ ಎಲ್ಲ ತೊಗೊಂಡು ಬಂದು ಅವರನ್ನು ಅಟ್ಯಾಕ್ ಅಷ್ಟಾದದ್ದು ಪುಣ್ಯ, ಆದರೂ ಅದು ಸಹ ದೊಡ್ಡದೇ ಆಯ್ತದು ನಿಜವಾಗಿ ನೋಡ್ಲಿಕ್ಕೆ ಹೋದರೆ. ನಾನು ಗೋಲ್ಡ್ ಕೊಟ್ಟೆಲ್ಲ, ಆಮೇಲೆ ಅವ್ರೇನು ಹೊಡಿಲಿಕ್ಕೆ ಬರಲಿಲ್ಲ. ಆದರೆ ಸ್ಕ್ರೂ ಡ್ರೈವರಲ್ಲೆಲ್ಲ ಹೊಡೆದ್ರು, ಇಲ್ಲಿ ಬೆನ್ನಿಗೆ ಹೊಡೆದ್ರು ಮತ್ತು ಇಲ್ಲಿ ಹೆದೆಗೆ ಹೊಡೆದ್ರು, ನನಗೆ ಪಂಚ್ ಮಾಡಿದರು. ಮತ್ತು ಬ್ಯಾಗೆಲ್ಲ ಇದ್ದು ತೆಗೆದು ಮುಖಕ್ಕೆಲ್ಲ ಒರೆಸಿದ್ದು ನೋಡಿ, ತುಟ್ಟಿಗೆಲ್ಲ ಪೆಟ್ಟಾಯಿತು. ಬೊಬ್ಬೆ ಹಾಕಿ ರಾಡಲ್ಲಿ ಹೊಡೆದ್ರು ಅವರಿಗೆ. ಬಾಯಿ ಮುಚ್ಚಿ ಸೈಲೆಂಟ್ ಅಂತ ಹೇಳಿದರು, ಇಂಗ್ಲೀಷ್ ವರ್ಡ್ ಸೈಲೆಂಟ್. ಮತ್ತು ಕುಚ್ ಅಂದರೆ ಚುಪ್ ಆಗ್ಬೋದು, ಹಮ್ ಗಲತ್ ನೈ ಕರೆಗೆ ಅಂತ ಅಂದರೆ. ಬಟ್ಟೆ ಹೇಳಿದ್ರು ನಂದು ಮೊಬೈಲ್ ಅಡಗಿಸಿಟ್ಟೆ ನಾನು, ಒಂದು 2 ಮೊಬೈಲ್ ಅಲ್ಲಿತ್ತು, ಒಂದು ಮೊಬೈಲ್ ಇವ್ರದ್ದು ಇಲ್ಲಿತ್ತು, ಅದನ್ನು ಹುಡಿ ಮಾಡಿ ಹಾಕಿದ್ರು ಅವರು. ಹಾಗೆ ಬಟ್ಟೆ ಅವರು ಬೆಡ್ಶೀಟ್ ಹೇಳುವಾಗ ಮತ್ತು ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ಮೊಬೈಲ್ ಕೊಟ್ಟು ಬಿಟ್ಟೆ, ಅದನ್ನು ಜಜ್ಜಿ ಬಿಟ್ಟರು, ಅಲ್ಲಿ ಇಟ್ಟಿದ್ದೇನೆ ಮೇಜಿನ ಮೇಲೆ. ಮೊದಲಿದು ಅಂದರೆ ಹಣ ಇಡೋದು ಇದರಲ್ಲಿ, ನಾವು ಜಾಸ್ತಿ ಹಣ ಸಿಕ್ಕಲಿಲ್ಲ ಅವರಿಗೆ. ನಾವು ಅಂದರೆ ಕ್ಯಾಶ್ಲೆಸ್, ನಾವು ಮೊಬೈಲಲ್ಲಿ ಇದು ಮಾಡೋದಲ್ಲ. ಸೆಕೆಂಡ್ ಅಲ್ಲಿ ಹೊಸತೊಂದು ಮೊಬೈಲ್ ಇತ್ತು, ಗಿಫ್ಟ್ ಕೊಟ್ಟದ್ದು ನನ್ನ ಮಗಳು, ಅದನ್ನು ತೊಗೊಂಡೋದ್ರು. ಮತ್ತು ಆ ಕಬಡ್ಡಿಗೆ ಬಂದರು. ಅಲ್ಲಿಂದ ಆದಮೇಲೆ ಬಂಗಾರ ಸಿಕ್ಕಿದ ಮೇಲೆ ಇದು ಇತ್ತು ಬ್ಯಾಕ್ ಪ್ಯಾಕ್, ಅದೆಲ್ಲ ಹಾಕ್ಕೊಂಡ್ರು. ಕಾರಿದು ಚಾವಿ ಕೊಡಿ ಅಂತ ಹೇಳಿದರು. ಕಾರಿದು ಚಾವಿ ಎಲ್ಲಿ ಉಂಟು, ಡ್ರೈವರಲ್ಲಿ ಉಂಟು. ಇವರು ಹೇಳುವಾಗ ಇನ್ನೊಂದು ಕೊಟ್ಟರು, ಹೇಳ್ಬೇಡಿ ಅಂತ. ಅಲ್ಲಿ ಉಂಟು, ತೊಗೊಂಡ್ರು. ಎಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತಾರೆ, ಇದು ಆಟೋಮ್ಯಾಟಿಕ್ ಕಾರಲ್ಲ, ತೊಗೊಂಡು ಹೋದರು ಕಾರ್. ಮತ್ತು ಅವ್ರು ಹೋದ್ಮೇಲೆ 4:40, ಆಲ್ಮೋಸ್ಟ್ 4:45 ಆಗಿದೆ. ನಾನು ಎದ್ದು ಹೋದೆ. ಮೊಬೈಲ್ ಇಲ್ಲ ನನಗೆ, ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಆಗಲಿಲ್ಲ. 3 ಅನ್ಸಲ್ಲಿ ಹಾಕಿದ್ರು. ನನ್ನ ನೇಬರ್ ಮನೆ ಪಕ್ಕ, ಅವರು ಒಬ್ಬರೇ ಹೆಂಗಸಿರೋದು, ಅವ್ರ ಹತ್ರ ಹೋಗಿ ಕೇಳಿ ಫೋನ್ ಮಾಡಿದ್ದು. ಮೊದಲು ನಮ್ಮ ನೇಬರ್ಸಿಗೆಲ್ಲ ಫೋನ್ ಮಾಡಿದೆ, ಎಲ್ಲರೂ ಬಂದರು. ನೇಬರ್ಸ್, ಪೊಲೀಸರು ಬಂದರು, ತುಂಬ ಹೆಲ್ಪ್ ಮಾಡಿದರು ನೇಬರ್ಸ್ನ. ಅದೇ ಕಾರು, ಅದು ಮೊಬೈಲ್ ನಮ್ಮದೇ, ಅದು ಅವ್ರದ್ದು ಮೊಬೈಲ್ ಅಲ್ಲ, ಅದು ಹೊಸ ಮೊಬೈಲ್ ಇತ್ತು ಈ ಕಬಟ್ಟಲ್ಲಿ, ತೊಗೊಂಡೋಗಿದ್ದಾರೆ ಅವರು. ಇಲ್ಲ, ನಾವು ಮನೇಲೇ ಇರೋದು. ಮನೇಲಿ ನಾವು ಇಲ್ಲದಿದ್ರು ಸಹ ಜನ ನೋಡಿ, ಅವರು ಇದ್ದಾರಲ್ಲ ಹೆಂಗಸು, ಅವರು ಇರ್ತಾರೆ. ಬಾಗಿಲು ಬಂದ್ ಮಾಡಿರ್ಬೇಕಲ್ವ ಅವರು, ಶಬ್ದ ಈಗೆಲ್ಲ ನಾಯ್ಸ್ಲೆಸ್ ಅಲ್ಲ ಬರೋದೆಲ್ಲ. ಹೌದು, ಓಪನ್ ಮಾಡಿದ್ದಾರೆ, ಬಟ್ಟೆ ಎಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ಇದು ಕಬಟ್ಟಲ್ಲಿ ಇದ್ದದ್ದು. ಅದು ಸಹ ಬ್ರೇಕ್ ಮಾಡಿದ್ದಾರೆ. ಬೀಗದ ಕೈ ಇಲ್ಲೇ ಇತ್ತು, ಅದನ್ನು ಮುಟ್ಲಿಲ್ಲ ಅವರು. ಇಲ್ಲ, ಕೀ ನೋಡಿ ಅಲ್ಲೇ ಉಂಟು ನಂದು. ಅದು ಸಹ ಗೋಡ್ರೇಜ್ ಕಬಟ್ಟು ಕೀ ಕೊಟ್ಟೆ ನಾನು, ಓಪನ್ ಮಾಡಿ ನೀವು ಬ್ರೇಕ್ ಮಾಡಬೇಡಿ ಅಂತ. ಅವರಿಗೆ ಆಗಲಿಲ್ಲ, ಅದು ಕತ್ತಲಲ್ಲಿ ಓಪನ್. ವಿದಿನ್ 10 to 15 ಮಿನಿಟ್ಸಲ್ಲಿ ಅವರು ಗೋಡ್ರೇಜ್ ಕಬಟ್ ಓಪನ್ ಮಾಡಿದ್ದಾರೆ. ಲೈಟ್ ಹಾಕಲಿಲ್ಲ, ಟಾರ್ಚಲ್ಲೇ ಮಾಡಿದ್ದಾರೆ. ಒಂದು ಸಣ್ಣದು ಟಾರ್ಚ್, ಪವರ್ಫುಲ್ಲು. ಬೊಬ್ಬೆ ಇದು ಮಾಡುವಾಗ ಕಣ್ಣಿಗೆ ಹಾಕ್ತಾರೆ, ನಾವು ಬ್ಲ್ಯಾಂಕ್ ಹಾಕ್ತೇವೆ ಅಲ್ವಾ. 4 ಜನ ಬಂದಿದ್ದಾರೆ ಅಂದರೆ ನಮ್ಮ ಬೆಡ್ಡಿಗೆ ಇಲ್ಲಿ ಬಂದಿದ್ದಾರಲ್ಲ, ಮತ್ತು 3 ಜನ ಹೀಗೆ ನಿಂತರು, ಒಬ್ಬ ಹೋದ ಕಾರ್ ಹತ್ರ ಸ್ಟಾರ್ಟ್ ಮಾಡಿ. ಹಾಗೆ ಕನ್ಫರ್ಮ್ ನನಗೆ 4 ಜನ ಒಳಗೆ ಬಂದಿದ್ದಾರೆ. 3 ಜನ ಅದೇ ಎಸ್ಟಿಮ್ ಸಿಯಾಸ್ ಕಾರ್ ನಮ್ಮದು. ಒಬ್ಬ ತಲೆ ಹತ್ತಿರವಿದ್ದ, ಅವನಿಗೆ ತಲೆಗೆ ಕಾಯಲಿಕ್ಕೆ ರಾಡ್, ಅವನು ಮೂವ್ ಆಗ್ತಿರ್ಲಿಲ್ಲ, ಸೈಲೆಂಟ್ ಅಷ್ಟೇ ಹೇಳ್ತಿದ್ದ ಅವನು. ಇನ್ನಿಬ್ಬರು 3 ಕಬಟನ್ನು ಒತ್ತರೆ ಮಾಡ್ತಾಯಿದ್ರು, ಒಬ್ಬರು ಇದು ಮಾಡುವಾಗಿಲ್ಲ ಒತ್ತರೆ ಮಾಡಿ. ಅಬೌಟ್ 7 to 8 lakhs ಇರ್ಬೋದು. ಅಂದರೆ ಡೈಮಂಡ್ಸ್ ಇತ್ತು ನಂತರ, ನಂದು ಫಿಂಗರ್ಸ್ ಅಂದರೆ ದೊಡ್ಡ ಡೈಮಂಡ್ಸ್ ಅಲ್ಲ, ನಂದು ಸಣ್ಣ ಸ್ಮಾಲ್ ಪೆಂಡೆಂಟ್ಸ್, ಇಯರಿಂಗ್ಸ್, ನಂದು ಕಲೆಕ್ಷನ್ ಹಾಗೆ, ಫಿಂಗರಿಂಗ್ಸ್ ಎಲ್ಲ. ಕಾರ್ಯಕ್ರಮ ನಂಗೆ ಚರ್ಚಲ್ಲಿ ತುಂಬ, ನಾವೆಲ್ಲ ಆ್ಯಕ್ಟಿವ್ ಇದ್ದೇವೆ ಚರ್ಚಲ್ಲಿ, ಎಲ್ಲ ತುಂಬ ಪ್ರೋಗ್ರಾಮ್ ಎಲ್ಲ ಉಂಟು, ಫಂಕ್ಷನ್ ಉಂಟು ತುಂಬ. ಈಗ ಒಂದು ಚೂರು ಸಹ ಇಲ್ಲ, ಎಲ್ಲ ತೊಗೊಂಡ್ರು. ರಾತ್ರಿಗೆ ತೆಗೆದಿಟ್ಟದ್ದು ಸಹ ಅವರು ಸಹ ತೊಗೊಂಡೋಗಿದ್ದಾರೆ. ಪರಿಸ್ಥಿತಿ ಅವ್ರದ್ದು ಈಗ ಡಾಕ್ಟ್ರು ಹೇಳಿದ್ದಾರೆ ಆಪ್ರೇಷನ್ ಅಗತ್ಯ ಇಲ್ಲ ಅಂತ. ಆದರೆ ಒಂದು 2-3 ದಿವಸ ಅಬ್ಸರ್ವೇಷನಿಗೆ, ಫ್ರ್ಯಾಕ್ಚರ್ ಇದೆ, ಬ್ಯಾಂಡೇಜ್ ಹಾಕಿದ್ದಾರೆ ಅವರು. ಮೈ ಮೇಲೆ ಇಲ್ಲ, ನಾನು ರಾತ್ರಿ ತೆಗೆದಿಡ್ತೇನೆ, ನಾನು ಹಾಕೋದಿಲ್ಲ ಗೋಲ್ಡ್, ನಾನು ಹಾಕೋದಿಲ್ಲ ಜಾಸ್ತಿ ಗೋಲ್ಡ್. ಹೇಗೆ ಅವ್ರು ನೋಟಿಸ್ ಮಾಡಿ ಹೇಗೆ ಅವರು ಬಂದಿದ್ದಾರೋ ಗೊತ್ತಿಲ್ಲ ನಮಗೆ. ನಾವು ಮೇಲೆ ಕೆಳಗೆ ಹೋಗುವಾಗ ಯಾರೋ ನೋಟಿಸ್, ಅವರೇ ಗ್ರೂಪ್ ಇರಬೇಕು, ಇಬ್ಬರೇ ಇರುತ್ತಲ್ವ ನಾವು. ಅಂದರೆ ನಿನ್ನೆ ಮಧ್ಯಾಹ್ನ ಒಬ್ಬ 1 ಗಂಟೆಗೆ ಹಿಂದಿ ಮಾತಾಡೋನು ಬಂದಿದ್ದಾನಂತೆ. ಅದು ಈಗ ಪೊಲೀಸರಿಗೆ ಹೇಳುವಾಗ ನನ್ನ ಗಂಡ ಈಗ ನನಗೆ ಫೋನ್ ಮಾಡಿ ಹೇಳಿದರು. ನಾನು ಅದಕ್ಕೆ ಅವರಿಗೆ ಹೇಳಿದ್ದು ನಿನ್ನೆವೇ ನಮ್ಮವ್ರ ಹತ್ರ, ಒಬ್ಬರು ಯಾರೋ ಬಂದಿದ್ರಲ್ವ, ನಾನು ಹಿತ್ತಲಿನಲ್ಲಿದ್ದೆ. ಅದು ಯಾರಂತ ನಮಗೆ ಈಗ ಗೊತ್ತಿಲ್ಲ. ಮುಖ ನೋಡಿದರೆ ಪರಿಚಯ ಸಿಗ್ತದ ಅಂತ ಕೇಳಿದೆ ನಮ್ಮವ್ರ ಹತ್ರ, ನೋಡ್ಬೇಕಂತ ಹೇಳಿದ್ರು ಅವರು. ಅಲ್ಲ, ಮಧ್ಯಾಹ್ನ ನಿನ್ನೆ ಬಂದವನು, ಹಿಂದಿಯಲ್ಲಿ ಮಾತಾಡ.
ಇರಬೇಕು CCTVಯಲ್ಲಿ. 7 ರೆಕಾರ್ಡ್ ಆಗಿದೆ, ಆಡಿಯೋ ಮಾತಾಡಿದೆಲ್ಲ, ಇದು ಕ್ಯಾಪ್ ಹಾಕಿದೆ ಎಲ್ಲ ಉಂಟು.